ಈ ಒಂದು ಹೇರ್ ಮಾಸ್ಕ್‌ನ ವಾರಕ್ಕೆ 2 ಸಲ ಹಾಕೊಳ್ಳೋದ್ರಿಂದ ಕೂದಲಿಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ತುಂಬಾ ಸಾಫ್ಟ್ ಮತ್ತೆ ಶೈನಿ ಸಹ ಬರುತ್ತೆ. ಸೊ ಯಾವ ಹೇರ್ ಮಾಸ್ಕು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನೀವೇನಾದ್ರೂ ಹೇರ್ ಫಾಲ್ ಅಥವಾ ಕೂದಲು ತುಂಬಾ ಡ್ರೈ ಆಗ್ತಿದೆ, ಫ್ರಿಜಿನೆಸ್ ಇದೆ ಅಥವಾ ಹೇರ್ ಗ್ರೋತ್ ತುಂಬಾ ಸ್ಲೋ ಆಗ್ತಿದೆ ಅಂತಂದ್ರೆ ಈ ಒಂದು DIY ನ್ಯಾಚುರಲ್ ಹೇರ್ ಮಾಸ್ಕ್ ನಿಮ್ಗಾಗಿ. ಸೊ ಈ ಒಂದು ಹೇರ್ ಮಾಸ್ಕ್ ತುಂಬಾನೇ ಈಸಿ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ. ಮೋಸ್ಟ್ ಪ್ರಾಬಬಲಿ ಇಂಗ್ರೀಡಿಯೆಂಟ್ಸ್ ಬಂದು ಆಲ್ರೆಡಿ ನಮ್ಮ ಕಿಚನ್ ಅಲ್ಲಿ ಸಿಗತ್ತೆ. ಸೊ ವಿದೌಟ್ ಅ ಫರ್ದರ್ ಡಿಲೇ ಬನ್ನಿ ಈ ಒಂದು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಜೊತೆಗೆ ಈ ಒಂದು ಹೇರ್ ಮಾಸ್ಕ್ ಮತ್ತೆ ನಾವು ಬಳಸುವಂತ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿದೌಟ್ ಅ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ವಿದೌಟ್ ಅ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಜೊತೆಗೆ ಆ ಒಂದು ಇಂಗ್ರೀಡಿಯೆಂಟ್ಸ್ ಇಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಬನ್ನಿ ನೋಡ್ಕೊ ಬರೋಣ. ಮೊದಲನೇದಾಗಿ ಒಂದು ಪ್ಯಾನ್ಗೆ 1 ಕಪ್ ವಾಟರ್ ಮತ್ತೆ 2 ಟೇಬಲ್ ಸ್ಪೂನ್ ಫ್ಲಾಕ್ಸ್ ಸೀಡ್ಸ್‌ನ ಹಾಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ರೈಸ್. ಸೊ ಇದಿಷ್ಟನ್ನು 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಫಸ್ಟ್ ಇಂಗ್ರೀಡಿಯೆಂಟ್ ನಾವಿಲ್ಲಿ ಬಳಸಿರೋದು ಫ್ಲಾಕ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ನಾವೇನ್ ಕರಿತೀವೋ ಅದು. ಸೊ ಈ ಒಂದು ಫ್ಲಾಕ್ ಸೀಡ್ಸ್ ಅಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ನ ಮಾಡುತ್ತೆ ನಮ್ಮ ಕೂದಲಿಗೆ. ಒಂದು ಹೇರ್ ಫಾಲ್ ನ ರಿಡ್ಯೂಸ್ ಮಾಡುತ್ತೆ, ಮತ್ತೆ ಹೇರ್ ರೂಟ್ಸ್ ನ ಸ್ಟ್ರೆಂಥನ್ ಅಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಫ್ರಿಜಿನೆಸ್ ಮತ್ತೆ ಡ್ರೈನೆಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೂದಲಿಗೆ ಒಂದು ಶೈನ್ ನ ಆಡ್ ಮಾಡುತ್ತೆ ಈ ಒಂದು ಫ್ಲಾಕ್ ಸೀಡ್ಸ್. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವು ಹಾಕಿರೋದು ರೈಸ್. ಸೊ ರೈಸ್ ಅಲ್ಲಿ ನಮಗೆ ಅಮೈನೋ ಆಸಿಡ್ಸ್ ಮತ್ತೆ ವೈಟಮಿನ್ಸ್ ಇರೋದ್ರಿಂದ ಡ್ಯಾಮೇಜ್ ಹೇರ್ ನ ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಓವರ್ ಆಲ್ ಹೇರ್ ಗ್ರೋತ್ ಗೆ ನಮಗೆ ಈ ಒಂದು ರೈಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಫ್ಲಾಕ್ಸ್ ಸೀಡ್ಸ್ ಮತ್ತೆ ರೈಸ್‌ನ ಆಲ್ಮೋಸ್ಟ್ 8 ಟು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸೊ ಕುದಿಸಿದ ನಂತರ ಅದು ಈ ರೀತಿಯಾದ ಟೆಕ್ಸ್ಚರ್ ಬರಬೇಕು, ಲೈಕ್ ಒಂದೆಳೆ ಪಾಕದ ಥರ, ಲೈಕ್ ಇದೊಂಥರ ಜೆಲ್ ಕನ್ಸಿಸ್ಟೆನ್ಸಿಗೆ ಆಗತ್ತೆ. ನಂತರ ಇದನ್ನ ಸ್ಟ್ರೈನ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಒಂದು ಬಟ್ಟೆಗೆ ಈ ಒಂದು ಮಿಕ್ಸ್ಚರ್ನ ಹಾಕಿ ಲೈಕ್ ಮಸ್ಲಿನ್ ಕ್ಲಾತ್ಗೆ ಹಾಕಿ ಇದನ್ನ ಹಿಂಡ್ಕೊಳ್ಳೋದ್ರಿಂದ ನೀಟಾಗಿ ಜೆಲ್ ಬರುತ್ತೆ. ಸೊ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ನ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಬಳಸಿರೋದು ಕೋಕೋನಟ್ ಆಯಿಲ್. ಸೊ ಈ ಒಂದು ಕೊಬ್ಬರಿ ಎಣ್ಣೆ ನಮ್ಮ ಸ್ಕ್ಯಾಲ್ಪ್ ಮತ್ತೆ ಕೂದಲನ್ನ ಡೀಪ್ ಆಗಿ ನರಿಶ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲಾಸ್ಟ್ ಇಂಗ್ರೀಡಿಯೆಂಟ್ ನಾನು ಆಡ್ ಮಾಡ್ತಾ ಇರೋದು ಇಲ್ಲಿ 2 ವೈಟಮಿನ್ ಇ ಕ್ಯಾಪ್ಸೂಲ್. ಸೊ ವೈಟಮಿನ್ ಇ ಎಸ್ಪೆಷಲಿ ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ಗೆ ತುಂಬಾನೇ ಅಮೇಸಿಂಗ್ ಆಗಿ ಕೆಲಸ ಮಾಡುತ್ತೆ. ಹೇರ್ ಫಾಲ್ ನ ರಿಡ್ಯೂಸ್ ಮಾಡುತ್ತೆ, ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಹೇರ್ ಥಿನ್ನಿಂಗ್ ನ ರಿಡ್ಯೂಸ್ ಮಾಡುತ್ತೆ, ಜೊತೆಗೆ ಕೂದಲಿಗೆ ಒಂದು ಶೈನ್ ನ ಆಡ್ ಮಾಡುತ್ತೆ. ಸೊ ಫ್ಲಾಕ್ಸ್ ಸೀಡ್ಸ್ ಏರ್ ಮಾಸ್ಕ್ ರೆಡಿ ಆಗಿದೆ. ಸೊ ಇದರಲ್ಲಿ ಫ್ಲಾಕ್ಸ್ ಸೀಡ್ಸ್, ರೈಸ್, ಕೋಕೋನಟ್ ಆಯಿಲ್ ಮತ್ತೆ ವೈಟಮಿನ್ ಇ ಎಲ್ಲ ಬಳಸಿರೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ನಮಗೆ ಸಿಗತ್ತೆ. ಸೊ ಇದನ್ನ ಈ ಒಂದು ಜೆಲ್ನ ಸೆಕ್ಷನ್ ಬೈ ಸೆಕ್ಷನ್ ನೀಟಾಗಿ ನಮ್ಮ ಕೂದಲಿಗೆಲ್ಲ ಹಾಕೊಂಡು ನಂತರ 1 ನಿಮಿಷ ಅಥವಾ 2 ನಿಮಿಷ ನೀಟಾಗಿ ಮಸಾಜ್ನ ಮಾಡ್ಕೊಳ್ಳಿ, ಸೊ ದಟ್ ರೂಟ್ಸ್ಗೆಲ್ಲ ಇದು ನೀಟಾಗಿ ಹೋಗುತ್ತೆ ಅಂತ. ಸೊ ಈ ಒಂದು ಹೇರ್ ಮಾಸ್ಕ್ನ ಫ್ರಮ್ ರೂಟ್ಸ್ ಟಿಲ್ ಟಿಪ್ ತನಕ ಹಾಕೊಂಡು ಇದನ್ನ 30 ಟು 40 ಮಿನಿಟ್ಸ್ ಬಿಟ್ಟು ನಂತರ ಇದನ್ನ ನೀವು ವಾಶ್ ಮಾಡಬೇಕಾಗುತ್ತೆ, ಲೈಕ್ ಒಂದು ಮೈಲ್ಡ್ ಶಾಂಪೂ ಯೂಸ್ ಮಾಡಿಕೊಂಡು. ಸೊ ಆಫ್ಟರ್ ನೀವು ವಾಶ್ ಮಾಡಿ ಡ್ರೈ ಎಲ್ಲ ಆದ್ಮೇಲೆ ಕೂದಲು ನೀವು ಟೆಕ್ಸ್ಚರ್ನ ಫೀಲ್ ಮಾಡ್ಬೋದು. ತುಂಬಾ ಸಾಫ್ಟ್ ಮತ್ತೆ ಸ್ಮೂತ್ ಆಗಿ ಕೂದಲು ಆಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಒಂದು ಹೇರ್ ಮಾಸ್ಕ್ ನ ನೀವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅಂತ. ಈ ಒಂದು ಹೇರ್ ಮಾಸ್ಕ್ ನ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ಸ್ ನ ನೀವು ಪಡ್ಕೋಬಹುದು. ಸೊ ಈ ಒಂದು ಹೇರ್ ಮಾಸ್ಕ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸುಮಾರಷ್ಟು ಬೆನಿಫಿಟ್ಸ್ ಗಳಿದೆ. ಸೊ ಕೆಲವೊಂದಷ್ಟು ನಾನು ಹೇಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಕೂದಲನ್ನ ಸ್ಟ್ರೆಂಥನ್ ಅಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಮ್ಮ ಕೂದಲಿಗೆ ಶೈನಿನೆಸ್ ಮತ್ತೆ ಸ್ಮೂತ್ನೆಸ್ ನ ಕೊಡುತ್ತೆ, ಮತ್ತೆ ಎಸ್ಪೆಷಲಿ ಡ್ರೈ ಮತ್ತೆ ಡ್ಯಾಮೇಜ್ಡ್ ಕೂದಲಿಗಂತೂ ಡೀಪ್ ಆಗಿ ನರಿಶ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಹೇರ್ ಫಾಲ್ ನ ಕಡಿಮೆ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತ ಈ ಒಂದು ಹೇರ್ ಮಾಸ್ಕ್ ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಇನ್ ಕೇಸ್ ಈ ಒಂದು ಹೇರ್ ಮಾಸ್ಕ್ ರಿಲೇಟೆಡ್ ಏನೇ ಕ್ವಶನ್ಸ್ ಅಂಡ್ ಕ್ವೈರೀಸ್ ಇತ್ತು ಅಂತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬೈ ಗೈಸ್ ಅಂಡ್ ಟೇಕ್ ಕೇರ್.